ಇವತ್ತು ಶ್ರಾವಣದ ಮೊದಲನೇ ಸೋಮವಾರ. ಇವತ್ತು ನಾನು ಬೆಳಗ್ಗೆನೇ ಬೇಗನೆ ಎದ್ದುಬಿಟ್ಟಿದ್ದೀನಿ. ಇವತ್ತು ಅಪ್ಪುಯಿಂದಾನೆ ಅಂತ ಹೇಳ್ಬೋದು, ಯಾಕಂದರೆ ಅವನು ಎದ್ದೇಳಿಸ್ಲಿಲ್ಲ ಅಂದಿದ್ರೆ ನಾನಿವತ್ತು ನಾನು ನಾರ್ಮಲ್ ಟೈಮಿಂಗ್ ಕರೆಕ್ಟ್ ಟೈಮ್ಗೆ ಎದ್ದೇಳ್ತಾ ಇದ್ದೆ. ಬಟ್ ಅವನಿಂದಾಗಿ ನಾನು ಎದ್ದುಬಿಟ್ಟು ಅವ್ನು ಮಲಗಿಸಿದ ತಕ್ಷಣ ನಾನು ಮಾತ್ರ ಇನ್ನು ಮಲ್ಗೋಕ್ಕೆ ಹೋದರೆ ನನಗೆ ನಿದ್ದೆನೇ ಹೋಗ್ಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು, ಹೇಗಿದ್ದು ಶ್ರಾವಣ ಸೋಮವಾರ ಬೆಳಗ್ಗೆನೇ ಬೇಗ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿಲ್ಪತ್ರೆ ಮತ್ತು ಗರ್ಕೆಯನ್ನು ತೊಗೊಂಬಂದು ಎಲ್ಲ ಬಿಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಂದಿನಂತೆ ಎಲ್ಲ ಕೆಲಸನೆಲ್ಲ ಮುಗಿಸಾದ್ಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಾರ ಬಂದುಬಿಟ್ಟು ಮೊದಲನೇ ಪೂಜೆ ನಡೆಯೋದು ಈಶ್ವರಪ್ಪಂಗೆ. ಸೊ ಅದ್ರ ಜೊತೆಗೆ ನಾನು ಗಣಪತಿಗೂ ಕೂಡ ಪೂಜೆ ಮಾಡ್ಕೊತ ಗರ್ಕೆ ಕೂಡ ಇಟ್ಟಿದ್ದೇನೆ. ಯಾಕೆಂದರೆ ಗಣಪತಿಗೆ ಗರ್ಕೆ ಅಂದರೆ ತುಂಬ ಪ್ರಿಯವಾದದ್ದು. ಸೊ ಹಾಗಾಗಿ ಗಣಪತಿಗೆ ಗರ್ಕೆನ ಇಟ್ಟಿದ್ದೀನಿ. ಹಾಗೆ ಲೋಬನ ಎಲ್ಲ ಹಾಕೊತ ಮನೆ ತುಂಬ ಲೋಬನದ ಹೊಗೆ ಕೊಟ್ಕೊತ ಬಂದೆ. ಮಗಳನ್ನೂ ಕೂಡ ಎದಾಳಿಸ್ಬಿಟ್ಟು ಅವಳನ್ನ ಸ್ನಾನ ಮಾಡೋದಕ್ಕೂ ಕೂಡ ಕಳಿಸ್ದೆ. ಸೊ ಕಳಿಸ್ಬಿಟ್ಟು ನಾನು ಕೂಡ ಈಗ ಶಿವ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಎಂದಿನಂತೆ ಯಾವಾಗಲೂ ಮಾಡ್ಕೊಳ್ಳೋ ಅಂಥದ್ದು ಪೂಜೆ. ಸೊ ಬೆಳಿಗ್ಗೆ ಸಂಜೆ 2 ಹೊತ್ತಲ್ಲಿ ಮಾಡ್ಕೋಬೇಕಾಗುತ್ತೆ ಈ ಪೂಜೆನ. ಆದರೆ ನಾನು ಒಂದು ಹೊತ್ತಲ್ಲಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗ ಅಂದರೆ ನಾನು ಯಾವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತೀನೋ ಆ ಒಂದು ಟೈಮಲ್ಲಿ ನಾನು ಶಿವ ಪೂಜೆ ಮಾಡ್ಕೊತೀನಿ. ದೇವ್ರನ್ನ ತೋರಿಸ್ಬಾರ್ದು. ಸೊ ಹಾಗಾಗಿ ನಾನು ತೋರಿಸಿಲ್ಲ, ಜಸ್ಟ್ ಪೂಜೆ ಮಾಡ್ಕೊಳ್ಳೋದನ್ನ ತೋರಿಸಿದ್ದೀನಿ ನಾನು. ಮಗಳು ಕೂಡ ಸ್ನಾನ ಆಯಿತು, ಅವಳು ಬಂದಿದ್ದ ತಕ್ಷಣ ಲೋಬಾನ ದೊಗೆ ಕೊಡ್ತಾ ಇದ್ದೀನಿ. ಸೊ ಇದು ನಾನು ಬೆಳಗಿನ ಟೈಮಲ್ಲೇ ಮಾಡ್ಕೊಳ್ಳೋದು, ಇನ್ನೊಂದು ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಇದು ಬಂದುಬಿಟ್ಟು ಬೆಳಗಿನ ಟೈಮಿಗೆ ತಿಂಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ರಾತ್ರಿನೇ ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೆ. ಕಾಳುಗಳು ಅಂತಂದರೆ ನಿಮ್ಮ ಮನೇಲಿ ಯಾವ ರೀತಿಯ ಕಾಳುಗಳಿದ್ದಾವೆ, ಬೇಳೆಗಳಿದ್ದಾವೆ, ಅದನ್ನೆಲ್ಲ ಹಾಕಿ ನೆನೆ ಹಾಕ್ಬೋದು. ನೆನೆ ಹಾಕಿ ಬೆಳಗ್ಗೆ ಎದ್ದಿದ ತಕ್ಷಣ ರುಬ್ಕೊಂಡು ಎತ್ತಿಟ್ಬಿಡಿ ಸೈಡ್ಗೆ. ಇದ್ರ ಜೊತೆಗೆ ನಾನು ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಉಪ್ಪು, ಹಿಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾಗಕ್ಕೆ ಸೈಡ್ಗಿಟ್ಟು ಅದಾದಮೇಲೆ ಹಂಚಿಟ್ಬಿಟ್ಟು ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮಲ್ಟಿಗ್ರೈನ್ ದೋಸೆ. ಸೊ ಮನೆಯಲ್ಲೇ ನಾವು ಈ ಥರ ಮಾಡ್ಕೋಬೋದು. ಮಕ್ಕಳಿಗೆ ಹೆಲ್ತಿಯಾಗೂ ಕೂಡ ಇರುತ್ತೆ. ಮಾಮೂಲಿಯಾಗಿ ಅಕ್ಕಿ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಇದು ತುಂಬಾ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೂ ತಿನ್ನೋದಕ್ಕೂ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಇದು ಕೂಡ ತಣ್ಣಗಾಗ್ಬಿಟ್ಟಿದೆ. ಇವಾಗ ಚಟ್ನಿ ಮಾಡ್ಕೊಳ್ಳೋದು. ಇದಕ್ಕೆ ನೀವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಗಳು ಅಂತ ಹೇಳ್ತಾ ಇದ್ದಾಳೆ ಇದು ಯಾವ ಚಟ್ನಿ ಅಂತಂದರೆ ಆಂಜನೇಯ ಟೆಂಪಲ್ಗೆ ಹೋಗ್ತೀವಲ್ಲ ಅಲ್ಲಿ ಕೇಸರಿ ಇರುತ್ತಲ್ಲ ಅದನ್ನು ಹೇಳ್ತಾ ಇದ್ದಾಳೆ. ಕೇಸರಿ ಅದಲ್ಲಮ್ಮ, ಇದು ಚಟ್ನಿ ಅಂತ ಹೇಳಿದೆ ಅವಳಿಗೆ. ಸೊ ಮಗಳಿಗೆ ಟಿಫನ್ ಕೂಡ ಕೊಟ್ಟೆ, ಬಾದಾಮ್ ಕೂಡ ಕೊಟ್ಟೆ, ಜೊತೆಲಿ ಅವಳಿಗೆ ಲಂಚ್ ಬಾಕ್ಸ್ ಕೂಡ ನಾನು ರೆಡಿ ಮಾಡುತ್ತೆ. ಅಂತೂ ಈ ಚಟ್ನಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವಳಿಗೋಸ್ಕರ ಈ ಥರ ಚಟ್ನಿಗಳನ್ನ ಮಾಡಿಕೊಡ್ತೀನಿ. ಟೊಮೊಟೊ ಚಟ್ನಿ ಅಂದರೆ ತುಂಬಾ ಇಷ್ಟ ಅಲ್ವಾ, ಚೆನ್ನಾಗಿರುತ್ತಲ್ವ ಹುಳಿ ಅದಕ್ಕೆ. ಸೊ ಮಗಳಿಗೆ ಸ್ಕೂಲ್ ಹತ್ರ ಬಂದುಬಿಟ್ಟು ಅವಳನ್ನು ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ಡ್ರಾಪ್ ಹಾಕಿ, ಅಮ್ಮ ಇವರಿಬ್ಬರು ಲವ್ ನೋಡೋದಕ್ಕಾಗಲ್ಲ, ಮನೇಲಿ ನೋಡಿದ್ರೆ ಕಿತ್ತಾಡ್ತಾರೆ, ಸ್ಕೂಲ್ ಹತ್ರ ಹೋದರೆ ಲವ್ ಅಲ್ಲಿ ಕರಿತಾ ಇರುತ್ತೆ. ನಾನು ಮನೆಗೆ ಬಂದುಬಿಟ್ಟು ಟಿಫನ್ ತಿನ್ನೋದಕ್ಕೆ ಕೂತ್ಕೊಂಡಿದ್ದೀನಿ.